ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬದುಕಿದೆನೋ ನಾ ಬಯಸಿದ ಬಯಕೆ ಕೈ ಸಾರಿತು. ಹಿಂದೆ 12 ವರ್ಷದ ಚಿಂತೆ ಇಂದು ನಿಶ್ಚಿಂತವಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದರು ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಕೈ ಒಳಗೆ ಇದ್ದಂಥ ಇಷ್ಟಲಿಂಗವನ್ನು ಎದೆಗೆ ಅವುಚಿಕೊಂಡು ಓಡಿ ಬಂದು ಆನಂದ ಬಾಷ್ಪಗಳನ್ನು ಸುರಿದು ಕುಣಿದಾಡಿದ್ರಂತ ನೋಡ್ರಿ. ಈ ಮಾತನ್ನು ಹೇಳಿ ಏನಂದ್ರೆ ಬದುಕಿದೆನೋ ನಾ ಬಯಸಿದ ಬಯಕೆ ಕೈಗೂಡಿತು. ಸಾರಿ ಬಂತಪ್ಪ, ಕೈ ಸಾರಿ ಬಂತು. ಹಿಂದೆ 12 ವರ್ಷದ ಚಿಂತೆ ಇಂದು ನಿಶ್ಚಿಂತವಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದರು ಅಂತ ಹೇಳಿ ಎಷ್ಟು ಚಂದ ಹೇಳಿದರು ನೋಡ್ರಿ. ಜಗಜ್ಯೋತಿ ಬಸವಣ್ಣನವರು ಕೇವಲ ಬೋಧನೆಯನ್ನು, ಕೇವಲ ಉಪದೇಶವನ್ನು ಮಾಡಲಿಲ್ಲ. ಅವರು ಏನು ಮಾಡಿದರು ಅಂತಂದ್ರೆ, ಆ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕಂತ ಹೇಳಿ ತಿಳಿದು ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ನಿಶ್ಚಿತ. ಮೊದಲು ನಾ ಇದನ್ನು ಅನುಭವಿಸಿ ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಜಗಜ್ಯೋತಿ ಬಸವಣ್ಣನವರು ಏನು ಮಾಡ್ತಿದ್ರಂದ್ರೆ 12 ವರ್ಷ ಪರ್ಯಂತರವಾಗಿ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿದರು. ಇಷ್ಟಲಿಂಗ ಪೂಜೆಯನ್ನು ಆ ಇಷ್ಟಲಿಂಗದಲ್ಲಿ ಸಾಕ್ಷಾತ್ ಸಂಗಮನಾಥನ ಸಾಕ್ಷಾತ್ಕಾರವಾಗುವ ತನಕ ಇಷ್ಟಲಿಂಗದ ಮಹಿಮೆಯನ್ನು ನಾನಾಗೆ ಸಾರಿ ಹೇಳಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜಗಜ್ಯೋತಿ ಬಸವಣ್ಣನವರು ಎಂತಹ ಘೋರವಾದಂಥ ತಪಸ್ಸನ್ನು ಆಚರಿಸಿದ್ರು ನೋಡ್ರಿ. ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರಲಾರ್ದ ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡಬಾರ್ದು ಅನ್ನುವಂತಹ ಎಂತಹ ಒಂದು ಉದಾತ್ತವಾದಂಥ ವಿಚಾರ ಬಸವಣ್ಣನವ್ರದ್ದು ನೋಡ್ರಿ. ಬೋಧನೆ ಮಾಡೋರು ಭಾಳ ಮಂದಿ ಅದಾರ, ಆದರೆ ಅನುಭವವನ್ನು ಸಿದ್ಧಿಸಿಕೊಂಡವರು ವಿರಳರಿದ್ದಾರೆ. ಹಂಗೆ ಅನುಭವಿಸಿ ಅದನ್ನು ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರಂದ್ರೆ ಜಗಜ್ಯೋತಿ ಬಸವಣ್ಣನವರು. 12 ವರ್ಷ ತ್ರಿಕಾಲ ಪೂಜೆಯನ್ನು ಮಾಡಿ 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 ಕಡೀಕ ಆ ಇಷ್ಟಲಿಂಗದಲ್ಲಿ ಯಾವಾಗ ದಿವ್ಯ ಪ್ರಭೆಯನ್ನು ಕಂಡರು, ಆವಾಗ ಆ ಕೋಟಿ ಸೂರ್ಯ ಪ್ರಕಾಶವನ್ನು ಇಷ್ಟಲಿಂಗದಲ್ಲಿ ಕಂಡಾಗ ನಾ ಬದುಕಿನಿ, ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, 12 ವರ್ಷದ ಚಿಂತೆ ಇವತ್ತು ನಿಶ್ಚಿಂತ ಆಯ್ತಪ್ಪ, ಕೂಡಲ ಸಂಗಮನಾಥನ ಕೃಪಾ ನನ್ನ ಮೇಲೆ ಆತಪ್ಪ ಅಂಥೇಳಿ ಜಗತ್ತಿಗೆ ಸಾರಿ ಹೇಳಿದರು. ಅಂತಹ ಪುಣ್ಯಾತ್ಮರು ಜಗಜ್ಯೋತಿ ಬಸವಣ್ಣನವರು. ಅಂಥ ಮಹಾತ್ಮರು ಹುಟ್ಟಿದಂಥ ಪುಣ್ಯ ಕ್ಷೇತ್ರ ಈ ಕರ್ನಾಟಕ, ಈ ಭಾರತ. ಇಂತಹ ಪುಣ್ಯಭೂಮಿ ಒಳಗೆ ಜನಿಸಿದಂಥ ನಾವು ಎಷ್ಟು ಭಾಗ್ಯವಂತರಿರಬಹುದು, ಎಷ್ಟು ಪುಣ್ಯಾತ್ಮರಿರಬಹುದು, ಸ್ವಲ್ಪ ವಿಚಾರ ಮಾಡಿ ನೋಡೋದು. ಇಷ್ಟಲಿಂಗ ಪೂಜೆಯನ್ನು ಮಾಡಿ ಅದಕ್ಕೆ ಯಾವ ಜಾತಿಯನ್ನು ಅಂಟಿಸಲಾರ್ದ ಯಾರು ಬೇಕೋ ಅವರು ಇಷ್ಟಲಿಂಗವನ್ನು ಧರಿಸಿ ಸಾಧನೆಯನ್ನು ಮಾಡಿ ಕೂಡಲ ಸಂಗಮನಾಥನ ಕೃಪಾ ಪಡ್ಕೊಳ್ಳಬಹುದಂಥೇಳಿಕಾರ ಜಗತ್ತಿಗೆ ಸಾರಿ ಹೇಳಿದಂಥ ಪುಣ್ಯಾತ್ಮರು ಆ ನಮ್ಮ ಜಗಜ್ಯೋತಿ ಬಸವಣ್ಣನವರು. ಅಂಥ ಬಸವಣ್ಣನವರ ಕೃಪಾದೃಷ್ಟಿ
ನಿಮಗೆ ಸದಾ ಕಾಲ ಇರಬೇಕು. ನಾವೆಲ್ಲರೂ ಸಹಿತ ಪವಾಡ ಪುರುಷರಾದಂತಹ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ಕೇಳಾಕತ್ತೇವೆ. ಸಿದ್ಧಲಿಂಗ ಮಹಾರಾಜರೂ ಸಹಿತ ಎಷ್ಟೊಂದು ಭಕ್ತಿಯಿಂದ ಕಠೋರವಾದಂಥ ಅನುಷ್ಠಾನವನ್ನು ಮಾಡ್ತಿದ್ರು ಅವರಂತಂದ್ರೆ, ಅವರ ಅನುಷ್ಠಾನದಿಂದ ಅವರ ಶರೀರ ಆಗಿ ಉಳಿದಿದ್ದಿಲ್ಲ, ಅದು ಲಿಂಗಮಯವಾಗಿತ್ತು. ಶರೀರನ ಲಿಂಗವಾಗಿ ಹೋಗಿಬಿಟ್ಟಿತ್ತು ಆ ಸಿದ್ಧಲಿಂಗ ಮಹಾರಾಜರ ಒಂದು ಅನುಷ್ಠಾನದ ತಪ್ಪದ ಬಲದಿಂದ. ಅಂತಹ ಸಿದ್ಧಿ ಪುರುಷರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಚರಿತಾಮೃತದೊಳಗೆ ಇವತ್ತು ನಾವೆಲ್ಲರೂ ಸಹಿತ 18ನೆಯ ಅಧ್ಯಾಯವನ್ನು ನೋಡೋಣ. ಓಂ ತತ್ಸತ್. 18ನೆಯ ಅಧ್ಯಾಯ. ಜಿಗಜಿಣಗಿಯಲ್ಲಿ ಕಂದನಾಗಿ ಲೀಲೆ ಮಾಡಿದ್ದು. ಭಕ್ತ ಲೋಕದ ಭಾಗ್ಯ ತೆರೆಯುತ್ತ, ಮುಕ್ತಿ ಮಾರ್ಗದ ಮಹಿಮೆ ಸಾರುತ್ತ, ಯುಕ್ತಿಯಿಂದಲೇ ಜಗವ ಗೆಲ್ಲುತ್ತ ಜಿಗಜಿಣಗಿಯಲ್ಲಿ ಬಂದ. ಅಲ್ಲಿರಲು ಕೌದೆಪ್ಪರಾಯನು ಬಲ್ಲಿದನೇ ನೀನೆಂದು ಪಂಥವ ಹೂಡಿ ನಿಲ್ಲಲು ಮುದ್ದು ಕೂಸಿನ ಭಾವ ತೋರಿಸಿದ ಅಂಥೇಳಿ ಈ ಒಂದು 18ನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ದಕ್ಷಿಣ ಭಾಗ ಸಂಚಾರವನ್ನು ಎಲ್ಲ ಕಡೆ ಸಂಚರಿಸಿ ಜನರ ಹೃದಯದ ಅಂಧಕಾರವನ್ನು ಜ್ಞಾನ ಭಾಸ್ಕರನಾಗಿ ಪ್ರಕಾಶಿಸಿದನು. ಉತ್ತರ ದಕ್ಷಿಣ ಭಾಗದ ಶ್ರೇಷ್ಠ ತೀರ್ಥಕ್ಷೇತ್ರಗಳ ಸಂಚಾರ ಮುಗಿಸಿಕೊಂಡು ಜಿಗಜಿಣಗಿ ಗ್ರಾಮಕ್ಕೆ ಬಂದನು. ಜಿಗಜಿಣಗಿಯಲ್ಲಿ ಕೌದೆಪ್ಪ ಮಹಾರಾಜರ ದೊಡ್ಡ ಶ್ರೀಮಠವಿದೆ. ಮಠಕ್ಕೆ ಹೋಗಿ ನಮ್ಮ ಸಿದ್ಧಲಿಂಗೇಶ್ವರನು ಮಹಾತ್ಮರ ದರ್ಶನ ಪಡೆದು ಸುಮ್ಮನೆ ಮಠದಲ್ಲಿ ಕುಳಿತನು. ಸಿದ್ಧಲಿಂಗೇಶ್ವರನನ್ನು ನೋಡಿದ ಆ ಕೌದೆಪ್ಪ ಮಹಾರಾಜರಿಗೆ ಈತನ ತೇಜಸ್ಸು ಬ್ರಹ್ಮಕಳೆಯನ್ನು ನೋಡಿ ತಮ್ಮದೇ ಆದ ಒಂದು ಶಕ್ತಿಯನ್ನು ಇವನಿಗೆ ಆಶೀರ್ವಾದ ಮೂಲಕ ದಾರಿ ಎರೆಯಬೇಕು ಎಂಬ ಇಚ್ಛೆಯಾಯಿತು. ರತ್ನದ ಹರಳುಗಳನ್ನು ಪತ್ತಾರನೇ ಬೆಲೆ ಕಟ್ಟುವಂತೆ ಸಿದ್ಧಲಿಂಗನ ಅವತಾರದ ಕಲ್ಪನೆ ಮಹಾತ್ಮರಿಗೆ ಗೊತ್ತಾಯಿತು. ನಾನು ದಾರಿ ಎರೆದ ತಪಶಕ್ತಿ ಜನರಿಗೆ ಈತನು ಫಲ ಕೊಟ್ಟು ನನ್ನ ಶಕ್ತಿಯನ್ನು ಒಂದು ಪ್ರಾಮುಖ್ಯತೆಯನ್ನಾಗಿ ಬೆಳೆಸುತ್ತಾನೆ ಎಂದು ಮನದಲ್ಲಿ ಕೌದೆಪ್ಪನವರು ಮನಗಂಡರು ಅಂಥೇಳಿ ಇಲ್ಲಿ ವಿಶೇಷವಾಗಿ ಒಂದು ಸುಂದರವಾದಂತಹ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ. ಲೋಕ ಸಂಚಾರವನ್ನು ಮಾಡ್ಕೋತ ಸಿದ್ಧಲಿಂಗ ಮಹಾರಾಜರು ಜಿಗಜಿಣಗಿಗೆ ಬರ್ತಾರೆ ನೋಡ್ರಿ. ಜಿಗಜಿಣಗಿ ಒಳಗೆ ಕೌದೆಪ್ಪ ಮಹಾರಾಜರ ಒಂದು ಭವ್ಯವಾದ ಮಠ. ಕೌದೆಪ್ಪ ಮಹಾರಾಜರಂದ್ರೆ ಸಾಮಾನ್ಯರಲ್ಲ. ನೀರೊಳಗೆ ನೀರಡಗಿದಂದದಿ, ಕ್ಷೀರೊಳಗೆ ಕ್ಷೀರಡಗಿದಂದದಿ, ಚಾರು ಸಕ್ಕರೆ ಒಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯು ಕೂಡಿಹನು ಪರಿಪೂರ್ಣ ಬ್ರಹ್ಮದಿ. ಯಾರು ಯೋಗಕ್ಕೆ ಬೀಳುವರವರೇ ಪುಣ್ಯರಹರೆಂದ ಅಂಥೇಳಿ ದೇವಿ ಪುರಾಣದೊಳಗೆ ಹೇಳ್ದಂಗೆ, ನೀರಿನೊಳಗೆ ನೀರು ಕೂಡಿದಂಗೆ, ಹಾಲಿನೊಳಗೆ ಹಾಲು ಕೂಡಿದಂಗೆ, ಸಕ್ಕರೆ ಒಳಗೆ ಸಕ್ಕರೆ ಕೂಡಿದಂಗೆ ದೇವಿ ಒಳಗೆ ಕೂಡಿ ದೇವಿ ಸ್ವರೂಪರಣ ಆಗಿ ಹೋಗಿಬಿಟ್ಟಿದ್ರು ಆ ಜಿಗಜಿಣಗಿ ಕೌದೆಪ್ಪ ಮಹಾರಾಜರು. ಅಷ್ಟಸಿದ್ಧಿಗಳು ಅವರ ಕೈವಶ ಆಗಿದ್ದು. ದೊಡ್ಡ ತಪಶಕ್ತಿ. ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೆಂಗೆ ದಿವ್ಯವಾದಂತಹ ಶಕ್ತಿಯನ್ನು ತಮ್ಮೊಳಗೆ ತುಂಬಿಕೊಂಡು ಕುಂತಿದ್ರು, ಹಂಗೆ ಜಿಗಜಿಣಗಿ ಕೌದೆಪ್ಪ ಮಹಾರಾಜರು ತಪಶಕ್ತಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಕುಂತಿದ್ರು ಅವರು. ಯಾವಾಗ ಸಿದ್ಧಾರೂಢರು ಸಂಚಾರದ ಕಡೆಯ ಘಟ್ಟಕ್ಕೆ ಬಂದು ಕಡೀಕ ಗರಗಕ್ಕೆ ಬರ್ತಾರೆ, ಗರಗದೊಳಗೆ
ಸಿದ್ಧಾರೂಢರನ್ನು ವಿಶೇಷವಾಗಿ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಒಳಗೆ ಸಿದ್ಧಾರೂಢರು ಗೆದ್ದ ಕೂಡಲೇ ತಮ್ಮ ತಪಶಕ್ತಿಯನ್ನು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೆಂಗೆ ಸಿದ್ಧಾರೂಢರಿಗೆ ದಾರಿ ಎರೆದರು, ಅದೇ ರೀತಿಯಾಗಿ ಸಿದ್ಧಲಿಂಗ ಮಹಾರಾಜರಿಗೆ ಜಿಗಜಿಣಗಿಯ ಕೌದ್ಯಪ್ಪ ಮಹಾರಾಜರು ಏನು ಮಾಡ್ತಾರಂದ್ರೆ ತಮ್ಮ ಒಂದು ತಪಶಕ್ತಿಯನ್ನು ದಾರಿ ಎರಿತಾರೆ ನೋಡ್ರಿ. ಸಿದ್ಧಲಿಂಗ ಮಹಾರಾಜರು ಕೌದ್ಯಪ್ಪಜ್ಜನ ಮಠದಾಗ ಬಂದು ಕೊಂಡಿರ್ತಾರೆ. ಸುಮ್ಮನೆ ಅವ್ರು ಬರೋಕ್ಕಿಂತ ಮೊದಲನ ಕೌದ್ಯಪ್ಪ ಮಹಾರಾಜರಿಗೆ ಗೊತ್ತಾಗಿರ್ತೈತಿ ಸಿದ್ಧಲಿಂಗ ಮಹಾರಾಜರು ಬರಾಕತ್ತಾರೆ ನನ್ನ ಮಠಕ್ಕಂಥೇಳಿ. ಅಲ್ಲಿದ್ದಂತಹ ಕೆಲವು ಮಂದಿ ಅಪ್ಪಟ ಭಕ್ತರು, ಹೆಣ್ಮಕ್ಕಳು, ದಿನನಿತ್ಯ ಸೇವಾ ಮಾಡುವಂಥವ್ರು ಅವರಿಗೆ ಬಂದ ಕೌದ್ಯಪ್ಪ ಮಹಾರಾಜರು ಹೇಳ್ತಾರೆ, ಈಗ ಒಬ್ಬವ ತಪಸ್ವಿ ಬರ್ತಾನ, ಅವನ್ನ ಸ್ನಾನಕ್ಕೆ ಕಳಿಸ್ತೀನಿ, ನೀವೆಲ್ಲ ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ ಮೈಮ್ಯಾಲ ಒಂದೂ ಬಟ್ಟೆ ಇಲ್ಲದಂಗೆ ದಿಗಂಬರರಾಗಿ ಅವನ ಮೈಗೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ಅವನು ಸ್ನಾನ ಮಾಡಿಸ್ಬೇಕಂತ ಹೇಳ್ತಾರೆ ಅವರು. ಆವಾಗ ಗುರುವಿನ ಆಜ್ಞೆ ಪರಮ ಆಜ್ಞೆ ಅಂತ ಹೇಳಿಕಾರ ಆ ಭಕ್ತ ಹೆಣ್ಮಕ್ಳೆಲ್ಲರೂ ಸಹಿತ ಸಂತೋಷದಿಂದ ಆಯ್ತಪ್ಪ ನೀ ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರನ್ನ ತಯಾರು ಮಾಡಿ ಮೊದಲ ನೀರು ಕಾಯಕ್ಕೆ ಹಚ್ಚಿರ್ತಾರೆ, ಕಾಸಾಕಿಡಕ್ಕೆ ಹೆಚ್ಚಿರ್ತಾರೆ, ಎಣ್ಣೆ ಎಲ್ಲ ತಯಾರು ಮಾಡಕ್ಕೆ ಹಚ್ಚಿರ್ತಾರೆ. ಮುಂದೆ ಏನಾಕೈತೆ ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು ಬಂದು ಕೌದ್ಯಪ್ಪ ಮಹಾರಾಜರ ಮುಂದೆ ನಮಸ್ಕಾರ ಮಾಡಿ ಕೊಂಡಿರ್ತಾರೆ. ಕೌದ್ಯಪ್ಪ ಮಹಾರಾಜರು ಅಂತಾರೋ, ಸಿದ್ಧಲಿಂಗ ಭಾಳ ತಪಸ್ಸನ್ನು ಮಾಡಿದೀಪ, ನಿನ್ನೊಳಗೆ ವಿಶೇಷವಾದಂಥ ದೈವಿ ಕಳೆ ತುಂಬೈತಿ, ನೀನು ಸಂಚಾರ ಮಾಡಿ ಭಾಳ ದನದ್ದೀಪ, ಅದಕ್ಕೆ ನಿನಗಾಗಿ 2 ಹಂಡೆ ನೀರು ಕಾಸಿದ್ದೀನಿ, ಸುಗಂಧಯುಕ್ತವಾದಂಥ ತೈಲವನ್ನು ನಿನಗಾಗಿ ವ್ಯವಸ್ಥೆ ಮಾಡಿ ನನ್ನ ಶಿಷ್ಯ ಬಳಗ ಬಚ್ಚಲ ಮನೆಯೊಳಗೆ ಕಾಯಕತ್ತಾರಪ್ಪ, ನೀನು ಹೋಗಿ ಸಂತೋಷದಿಂದ ನಿನ್ನ ಒಂದು ದನಿವನ್ನು ಆರಿಸ್ಕೋಬೇಕು ಅಂಥೇಳಿಕಾರ ಕೌದ್ಯಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರವರು. ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ಯಪ್ಪ ನಿಮ್ಮಂಥ ಮಹಾತ್ಮರ ಆಜ್ಞೆನ ನನಗೆ ಶ್ರೇಷ್ಠ ಐತಿ, ನನ್ನ ಮಾನ ಮರ್ಯಾದೆ ಎಲ್ಲವೂ ಸಹಿತ ನಿಮ್ಮ ಕೈಯಾಗೈತಿ ಅನ್ನುವಂಥ ಒಂದು ತಾತ್ವಿಕವಾದಂಥ ಮಾತನ್ನು ಹೇಳಿಬಿಡ್ತಾರಲ್ಲಿ. ಹೇಳಿದ ಕೂಡಲೇ ಮತ್ತೊಮ್ಮೆ ಕೌದ್ಯಪ್ಪ ಮಹಾರಾಜರಿಗೆ ವಂದಿಸಿ ಬರೇ ಒಂದು ಕೌಪೀನದ ಮ್ಯಾಲೆ ಸಿದ್ಧಲಿಂಗ ಮಹಾರಾಜರು ಜಳಕ ಮಾಡಾಕಂತ ಹೇಳಿಕಾರ ಬಚ್ಚಲ ಮನೆಯೊಳಗೆ ಹೋಗ್ತಾರೆ. 4 ಮಂದಿ ಹೆಣ್ಮಕ್ಳು ಇನ್ನೇನು ತಮ್ಮ ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚಬೇಕು ಅನ್ನೋ ಅಷ್ಟರೊಳಗೆ ಸಿದ್ಧಲಿಂಗ ಮಹಾರಾಜ ಏನು ಮಾಡಿಬಿಡ್ತಾರೆ ಅಂದ್ರೆ ತಮ್ಮ ಲಂಗೋಟಿಯನ್ನು ಬಿಚ್ಚಿಬಿಡ್ತಾರೆ. ಅವರು ಹೆಂಗೆ ತಮ್ಮ ಕೌಪೀನವನ್ನು ಬಿಚ್ಚಿದ್ರು ಅಷ್ಟರೊಳಗೆ 2 ವರ್ಷದ ಕೂಸಾಗಿ ಮಲ್ಕೊಂಡ್ಬಿಡ್ತಾರೆ ನೋಡ್ರಿ, ಸಣ್ಣ ಹುಡುಗಾಗಿ ಮಲ್ಕೊಂಡ್ಬಿಡ್ತಾರೆ. ಕಿಡಿಕ್ಯಾಗಿಂದ ಕೌದ್ಯಪ್ಪ ಮಹಾರಾಜರು ನೋಡ್ತಿದ್ರು, ಏನು ಮಾಡ್ತಾನೆ ಇವ ನೋಡ್ಬೇಕಂಥೇಳಿ. ಅದನ್ನು ನೋಡಿದಂಥ ಕೌದ್ಯಪ್ಪ ಮಹಾರಾಜರು ಬಾಗಿಲು ಎಕಡೆ ಐತಿ ಅನ್ನೋದು ಗೊತ್ತ ಸಹಿತ ಆಗದಂಗೆ ದಿಗ್ಭ್ರಾಂತರಾಗಿ ಓಡಾಡಕತ್ರಂತ ಒಳಗೆ ಹೋಗ್ಬೇಕಂಥೇಳಿ. ಏನು ಹೆಣ್ಮಕ್ಳು ತಮ್ಮ ಮೈ ಮೇಲಿನ ಬಟ್ಟೆ ತೆಗಿಯಾಕತ್ತಿದ್ರು, ಅವರು ಹೆಂಗೆ ಹೊಳ್ಳಿ ಬಟ್ಟೆ ಸುತ್ತಕೊಂಡ್ರು ಗೊತ್ತಿಲ್ಲ. ಹೋಗಿ ಆ ಕೂಸನ್ನು ತೆಕ್ಕಿ ಹಾದು ಕೂಸನ್ನು ಮುದ್ದಾಡಿ ಅದಕ್ಕೆ ಎಣ್ಣೆ ಹಚ್ಚಕತ್ರಂತ ನೋಡ್ರಿ. ಅಷ್ಟು ಮಾಡಿ
ಅವ್ರ ಹಿಂದೆ ಸರಿಗುಡಿದ ಕೌದ್ಯಪ್ಪ ಮಹಾರಾಜರು ಹೊರಗೆ ಬಂದರು. ಒಳಗೆ ಬಚ್ಚಲ ಮನೆಯೊಳಗೆ ಬರಗುಡ್ದ ಏನಾಯ್ತಂತಂದ್ರೆ ಶಿವನಾಮ ಸ್ಮರಣೆಯನ್ನು ಮಾಡ್ಕೊತ ಕೌಪೀನಧಾರಿಗಳಾಗಿ ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರು ಬಚ್ಚಲದೊಳಗೆ ಕುಂತಾರ. ಈ ಅಘಟಿತವಾದಂಥ ಲೀಲೆಯನ್ನು ನೋಡಿ ಆ ಒಂದು ಜಿಗಜಿಣಗಿಯ ಕೌದ್ಯಪ್ಪ ಮಹಾರಾಜರ ಭಕ್ತರೆಲ್ಲರೂ ಸಹಿತ ಸಿದ್ಧಲಿಂಗ ಮಹಾರಾಜರಿಗೆ ವಿಶೇಷವಾದಂಥ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ. ಸ್ವತಃ ತಾವು ಧರಿಸುವಂತಹ ಪೀತಾಂಬರವನ್ನು ಕೌದ್ಯಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜರಿಗೆ ಉಡ್ಸಾಕೆ ಹಚ್ಚಿ ಅವರ ಪಾದ ಪೂಜೆಯನ್ನು ಮಾಡೋಕೆ ಹಚ್ಚಿ ಅವರಿಗೆ ಪ್ರಸಾದವನ್ನು ಸಹಿತ ನೀಡಿ ಅವರನ್ನು ತಾವು ಕುಂಡ್ರುವಂತಹ ಸಿಂಹಾಸನದ ಮೇಲೆ ತಮ್ಮ ಜೊತೆನ ಕುಂಡ್ರಿಸ್ಕೊಂಡು ಜಿಗಜನಿಗೆ ಭಕ್ತರಿಗೆ ನಿನ್ನ ಉಪದೇಶವನ್ನು ಮಾಡಪ್ಪ ಅಂಥೇಳಿಕಾರ ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರೆ. ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ಏನಂದ್ರೆ, ನಿಮ್ಮೆಲ್ಲರ ಅಂತರಾಳದಲ್ಲಿ ಒಂದು ಅಪಾರವಾದಂಥ ಶಕ್ತಿ ಇದೆ. ಅದನ್ನು ಬಾಹ್ಯ ಜಗತ್ತಿಗೆ ಕಡೆಗೆ ಬಿಟ್ರಿಪ್ಪ ಅಂದ್ರೆ ಅದು ವೈಜ್ಞಾನಿಕ ಬೆಳವಣಿಗೆಯನ್ನು ಸಾಧಿಸ್ತೈತಿ. ಅದ ಒಂದು ಭಾವವನ್ನು ಭಾವನೆಗಳ ಮೂಲಕ ಹರಿಬಿಟ್ರಿಪ್ಪ ಅಂದ್ರೆ ಸಾಹಿತ್ಯ, ಕಲೆ, ತತ್ವಶಾಸ್ತ್ರ ಹೊರಹೊಮ್ಮಿ ಬೌದ್ಧಿಕ ಬೆಳವಣಿಗೆಯನ್ನು ಸಾಧಿಸೋಕೆ ಅನುಕೂಲ ಆಕ್ಕತಿಪ್ಪ. ಮೂಲ ಸ್ವರೂಪದ ಕಡೆಗೆ ಕ್ರಮಬದ್ಧವಾಗಿ ಸಾಧನೆಯ ಪ್ರಕಾರ ನಿಮ್ಮ ಭಾವನೆಗಳನ್ನು ಹರಿಸಿದ್ರಂದ್ರೆ ನೀವ ದೇವತಾ ಸ್ವರೂಪರಾಗತ್ತೀರಿ. ನಿಮ್ಮೊಳಗನ ದೇವರ ಪ್ರಕಟನಾಗತಾನು ಅಂಥೇಳಿಕ್ಯಾರ ವಿಶೇಷವಾದಂಥ ಬೋಧನೆಯನ್ನು ಸಿದ್ಧಲಿಂಗ ಮಹಾರಾಜರು ಮಾಡ್ತಾರೆ ನೋಡ್ರಿ. ಆವಾಗ ಅವರು ಮಾಡಿದಂಥ ಬೋಧನೆಯನ್ನು ನೋಡಿದಂಥ ಕೌದ್ಯಪ್ಪ ಮಹಾರಾಜರಿಗೆ ಅತ್ಯಾನಂದ ಆತು. ಸ್ನಾನ ಮಾಡಿಸ್ಲಿಕ್ಕೆ ಬಂದಂಥ ಭಕ್ತರು, ಸೇವಾ ಮಾಡೋಕ್ಕೆ ಬಂದಂಥ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಮತ್ತೆ ಕೂಡಿದರು. ಮಹಾತ್ಮರು ಬಂದಾರ ಅಂತ ಹೇಳ್ಯಾರ. ಆವಾಗ ವಿಜೃಂಭಣೆಯಿಂದ ಮತ್ತು ಸಿಂಹಾಸನದ ಮೇಲೆ ಕುಂಡ್ರಿಸಿ ಸಿದ್ಧಲಿಂಗ ಮಹಾರಾಜರ ವಿಶೇಷವಾದಂಥ ಷೋಡಶೋಪಚಾರ ಪೂಜೆಯನ್ನು ಮಾಡಿಸ್ತಾರೆ. ಅದನ್ನು ನೋಡಿದಂಥ ಎಲ್ಲರಿಗೂ ಸಹಿತ ಶಿವನ ಕೈಲಾಸವಾಗಿ ಜಿಗಜನಿಗೆ ಕಂಡಿತ್ತಂಥ ಸಾಕ್ಷಾತ್ ಶಿವನಾಗಿ ಸಿದ್ಧಲಿಂಗ ಮಹಾರಾಜರು ಭಕ್ತರ ಕಣ್ಣಿಗೆ ಕಂಡಿದ್ರಂತ. ಆವಾಗ ಸಂತೋಷಭರಿತರಾದಂಥ ಕೌದ್ಯಪ್ಪ ಮಹಾರಾಜರು, ನಾನು ಕೌದಿಯಲ್ಲಿ ಹುಟ್ಟಿ ಬಂದಿದ್ದೇನೆ, ನನ್ನನ್ನು ಕೌದಿಯಲ್ಲಿ ಒಯ್ಯುವ ತನಕ ನನ್ನ ಪ್ರಭಾವ ನಡೆಯಲಿ, ನಿನ್ನ ಪ್ರಭಾವ ಮಾತ್ರ ಯುಗ ಯುಗಾಂತರದ ವರೆಗಿನೂ ನಡೀಲಿ ಅಂತ ಹೇಳಿಕಾರ ಮನಸ್ಸು ತುಂಬಿ ಆಶೀರ್ವಾದ ಮಾಡಿಬಿಡ್ತಾರಂತ ನೋಡ್ರಿ. ನಾ ಕೌದ್ಯಾಗಿಂದ ಬಂದಿದ್ನಿ, ಕೌದ್ಯಾಗ ಹೊಳ್ಳಿ ಹೋಗೋ ಮಟ್ಟ ನನ್ನ ಮಹಿಮಾ ಇರಲಿ, ಆದರೆ ನಿನ್ನ ಮಹಿಮಾ ಮಾತ್ರ ಸೂರ್ಯ ಚಂದ್ರಾದಿಗಳು ಇರೋ ಮಟ್ಟನೂ ಸಹಿತ ಇರಲಿ ಅಂತ ಹೇಳಿಕಾರ ಮನಸ್ಸು ತುಂಬಿ ಕೌದ್ಯಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜರಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಮೊದಲ ತಪಶಕ್ತಿ ಇತ್ತು, ಅದರೊಳಗೆ ಇನ್ನೊಂದು ಶಕ್ತಿ ಕೌದ್ಯಪ್ಪ ಮಹಾರಾಜರ ಒಂದು ಶಕ್ತಿನೂ ಸಹಿತ ಸಿದ್ಧಲಿಂಗ ಮಹಾರಾಜರಲ್ಲಿ ಕೂಡಿತು. ಇಬ್ಬರೂ ಕೂಡಿ ಒಂದು ದೇವಿ ಗುಡಿ ಜಿಗಜಿಣಗಿ ಮಠದೊಳಗೆ ಆ ದೇವಿ ಮಂದಿರದ ಎದುರಿಗೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಾರ. ಕೌದ್ಯಪ್ಪ ಮಹಾರಾಜರು ಮತ್ತು ಸಿದ್ಧಲಿಂಗ ಮಹಾರಾಜರು ರಾತ್ರಿ 2 ಗಂಟೆ ಸುಮಾರು ನೆರಳುತ್ತಿದ್ರಂತ. ಸಿದ್ಧಲಿಂಗ ಮಹಾರಾಜರು ಮೈ ಸುಸ್ತಾಗಿತ್ತವ್ರಿಗೆ ಸಂಚಾರ ಮಾಡಿ. ಆವಾಗ ಕೌದ್ಯಪ್ಪ ಮಹಾರಾಜರಿಗೆ ಎಚ್ಚರಾತು. ಅವರಂದರು, ಸಿದ್ಧಲಿಂಗ ಸಂಚಾರವನ್ನು ಮಾಡಿದಾನ, ಸಾಕ್ಷಾತ್ ಪರಮಾತ್ಮನ ಸ್ವರೂಪ, ಅವನ ಮೈ ಹಣ್ಣಾಗೈತೆ ಅಂತ ತಿಳಿದು ಅಲ್ಲೇ ಇದ್ದಂಥ ದೇವಿ ಗುಡಿ ಕಡೆ ನೋಡ್ತಾರೆ. ಒಳಗಿದ್ದಂಥ ಮೂರ್ತಿಗೆ ಹೇಳ್ತಾರೆ ಕೌದ್ಯಪ್ಪ ಮಹಾರಾಜರು ಏನಂದ್ರೆ, ಸಿದ್ಧಲಿಂಗೇಶನು ನಿಜವಾಗಿ ಶಿವನ ಅವತಾರವೇ ಇದ್ದರೆ ನೀನು ಈತನನ್ನು ನೆರಳಕ್ಕೆ ಹತ್ತಿದಾನಲ್ಲ, ಅವನ ಹಂತಕ್ಕೆ ಬಂದು ಅವನು ಸೇವಾ ಮಾಡು ಅಂತಾರವ್ರು. ಅಷ್ಟು ಅಂದ ಮತ್ತೇನಂತಾರಂದ್ರೆ, ಒಂದು ವೇಳೆ ಅವ ಶಿವನ ಅವತಾರ ಇಲ್ಲಂದ್ರೆ ಈಗ ಹೆಂಗೆ ಕಲ್ಲದಿಲ್ಲ ಹಂಗೆ ಕಲ್ಲಾಗೆ ಕೊಂಡ್ರು ಅಂತ ಅಂದುಬಿಡ್ತಾರೋ.
ಅಷ್ಟನುಗುಣದ ಮೂರ್ತಿನ ಸ್ವತಃ ಜೀವಂತವಾಗಿ ಬಂದು ಮಲ್ಕೊಂಡ ನಿದ್ರೆ ಮಾಡ್ತಿರುವಂತಹ ನೆರಳುತ್ತಿರುವಂತಹ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಸಾಕ್ಷಾತ್ ದೇವಿ ಮಾಡೋಕ್ಕೆ ಚಾಲೂ ಮಾಡ್ತಾಳೆ. ಒಂದು ಕ್ಷಣದೊಳಗೆ ಅವ್ರದ್ದು ತಾಯಿಯ ಸ್ಪರ್ಶ ಆದ ಕೂಡಲೇ ದಣಿವನ್ನೋದು ಆರಿ ಪಟ್ನ ಕಣ್ಣು ತೆಗಿತಾರ ಸಿದ್ಧಲಿಂಗ ಮಹಾರಾಜರು. ಜಗನ್ಮಾತೆ ಬೆಳಕಾಗಿ ಕಂಡು ಮಾಯ ಆಗಿಬಿಡ್ತಾಳೆ. ಆವಾಗ ಕೌದ್ಯಪ್ಪ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರಿಗೆ ಕೇಳ್ತಾರೆ, ಏನ್ರಿಪ್ಪ ಇದು ಅಂಥೇಳಿಕಾರ. ಆವಾಗ ಇಲ್ಲ, ಮೈ ದಣುವಾಗಿ ನೀ ಭಾಳ ನೆಳ್ಳಾಕತ್ತಿದ್ದೀಪ, ನಿನ್ನ ನೆಳ್ಳೋದನ್ನು ನೋಡ್ಲಾರ್ದ ನನ್ನ ಹಡೆದ ತಾಯಿ ನಮ್ಮವ್ವ ಬಂದ ನಿನ್ನ ಸೇವಾ ಮಾಡಾಕತ್ತಿದ್ಲೆ ಹೇಳಪ್ಪ ಅಂಥೇಳಿಕಾರ ಹೇಳಿದ್ರಂತ ನೋಡ್ರಿ. ಹಿಂಗೆ ಸಿದ್ಧಲಿಂಗ ಮಹಾರಾಜರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಜಿಗಜಿಣಗಿ ಕೌದ್ಯಪ್ಪ ಮಹಾರಾಜರು ಮಾಡಿದರು. ಸಾಕ್ಷಾತ್ ಭಗವತಿನ ಸಿದ್ಧಲಿಂಗ ಮಹಾರಾಜರ ದನಿವನ್ನು ಆರಿಸಿದಳು. ಈ ಸುಂದರವಾದಂಥ ಲೀಲೆ ಇಲ್ಲಿ ತಿಳ್ಕೊಳ್ಳೋದು ಏನಂದ್ರೆ, ಯಾವ ಮಹಾತ್ಮರಲ್ಲಿನೂ ಭೇದ ಭಾವ ಇರುವುದಿಲ್ಲ. ಮಹಾತ್ಮರಲ್ಲಿನ ಭೇದ ಭಾವ ಇಲ್ಲ ಅಂದಮೇಲೆ ಮಹಾತ್ಮರನ್ನು ಅನುಸರಿಸಿಕೊಂಡು ಹೋಗುವಂಥ ನಾವು ಸಹಿತ ಯಾವ ಭೇದ ಭಾವವನ್ನು ಮಾಡೋದು ಬೇಡ. ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಾಣೋಣ. ನಿನ್ನ ದಣಿವು ನಿವಾರಣೆಯಾಗಿ ಎಚ್ಚರವಾಯಿತು, ಆಕೆ ತನ್ನ ಸ್ಥಾನಕ್ಕೆ ಹೋದಳು ಎಂದು ಈ ಲೀಲೆಯಿಂದಾದರೂ ದೇವಿಯನ್ನೇ ಕೌದ್ಯಪ್ಪ ಮಹಾರಾಜರು ಪ್ರತ್ಯಕ್ಷೀಕರಿಸಿಕೊಂಡಿದ್ದರು ಮತ್ತು ಸಿದ್ಧಲಿಂಗೇಶನು ದಿವ್ಯಮೂರ್ತಿ ದೇವರು ಎಂಬುದನ್ನು ಸಂಶಯವಿಲ್ಲ ಎಂಬಲ್ಲಿಗೆ 18ನೇ ಅಧ್ಯಾಯಕ್ಕೆ ಮಂಗಲಂ. ಓಂ ಶಾಂತಿ ಶಾಂತಿ ಶಾಂತಿ.